ರಾಜ್ಯ ಮತ್ತು ಈ ಭಾಗದ ಅತ್ಯಂತ ಜನಪ್ರಿಯ 2025ನೇ ಮುಂಗಾರು ಸಾಂಸ್ಕೃತಿಕ ಬೆಳ್ಳಿ ಹಬ್ಬ ಜೂನ್ 8ರಿಂದ 9, 10, 11 ಮತ್ತು 12ರಂದು 5 ದಿನಗಳ ಕಾಲ ಅತ್ಯಂತ ಅದ್ದೂರಿಯಾಗಿ ನಡೆಯಲಿದೆ ಎಂದು ಹಬ್ಬದ ರೂವಾರಿ ಮತ್ತು ಮುನ್ನೂರು ಕಾಪು ಸಮಾಜದ ಹಿರಿಯ ಮುಖಂಡ ಹಾಗೂ ಮಾಜಿ ಶಾಸಕ ಎ ಪಾಪರೆಡ್ಡಿ ಅವರು ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ 25ನೇ ವರ್ಷದ ಮುಂಗಾರು ಸಾಂಸ್ಕೃತಿಕ ಬೆಳ್ಳಿ ಹಬ್ಬ 3 ದಿನಗಳ ಕಾಲ ಈ ಬಾರಿ ವಿಶೇಷವಾಗಿ ನಡೆಯಲಿದೆ. ಅತ್ಯಂತ ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗದ ರಾಯಚೂರು ಜಿಲ್ಲೆಯಲ್ಲಿ ಮುನ್ನೂರು ಕಾಪು ಸಮಾಜದಿಂದ ಆಚರಣೆ ಮಾಡುವ ಮುಂಗಾರು ಸಾಂಸ್ಕೃತಿಕ ಹಬ್ಬ ಇಡೀ ರಾಜ್ಯವೇ ಜಿಲ್ಲೆಯ ಗಮನ ಸೆಳೆಯುವ ಜಂಬೂ ಸವಾರಿ ಮಾದರಿಯಲ್ಲಿ ಅತ್ಯಂತ ವೈಭವಕರಣದಿಂದ ಆಚರಣೆ ಮಾಡಲಾಗುತ್ತಿದೆ ಎಂದರು. ದಿನಾಂಕ 5ರಂದು ಸದ್ಭವನ ಯಾತ್ರೆ ವೀರಾಂಜನೇಯ ದೇವಸ್ಥಾನದಿಂದ ಪ್ರಾರಂಭಗೊಂಡು ಮಾತಾ ಲಕ್ಷ್ಮೀ ದೇವಿ ಕಲ್ಯಾಣ ಮಂಟಪದವರೆಗೂ ತಲುಪಲಿದೆ. ನಂತರ ಸಂಜೆ 6 ಗಂಟೆಗೆ ಕವಿಗೋಷ್ಠಿಯನ್ನು ಸಚಿವ ಎನ್.ಎಸ್. ಬೋಸರಾಜ್ ಅವರು ನೆರವೇರಿಸಲಿದ್ದಾರೆ ಎಂದರು. ದಿನಾಂಕ 6ರಂದು ರಂಗೋಲಿ ಕಾರ್ಯಕ್ರಮ ನಡೆಯಲಿದೆ. ದಿನಾಂಕ 7ರಂದು ಸಾಮಾಜಿಕ ಸೇವೆಯಲ್ಲಿ ಗುರುತಿಸಿಕೊಂಡ 27 ವಿವಿಧ ಸಮಾಜ ಸೇವಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಎಂದರು. 2025ನೇ ಮುಂಗಾರು ಸಾಂಸ್ಕೃತಿಕ ಬೆಳ್ಳಿ ಹಬ್ಬ ಅಂಗವಾಗಿ ಈ ಬಾರಿ ನಗರದ ಬಸವನಬಾವಿ, ಅಂಬೇಡ್ಕರ್ ವೃತ್ತದ ಹಾಗೂ ತೀನ್ ಕಂದಿಲ್ ಸೇರಿ 14 ವೃತ್ತಗಳಲ್ಲಿ ದೀಪಾಲಂಕಾರ ಮಾಡಲಾಗಿದೆ. 5 ದಿನಗಳ ಕಾಲ ನಡೆಯುವ ಭಾರದ ಕಲ್ಲು ಎಳೆಯುವ ಸ್ಪರ್ಧೆ ಗಂಜ್ ಆವರಣದಲ್ಲಿ ನಡೆಯಲಿದೆ. ಮೊದಲ ದಿನದ ಎತ್ತುಗಳ ಕಾರ್ಯಕ್ರಮವನ್ನು ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಇದು 2 ಟನ್ ಎಳೆಯುವಂತಹ ಭಾಗವಹಿಸುವವರಿಗೆ ₹1,00,000 ಬಹುಮಾನ, 75,000 ಸೆಕೆಂಡ್ ಬಹುಮಾನ, 65,000 ಥರ್ಡ್ ಬಹುಮಾನ, ಇಂಥ 6 ಬಹುಮಾನಗಳು ಇರ್ತವೆ. ಅವ್ರಿಗೂ ಹೆಚ್ಚಿಗೆ ಮಾಡ್ತೇವೆ. ಕಲಾ ತಂಡಗಳು ಹೆಚ್ಚಿಗೆ ಬರ್ತೇವೆ. ಕಲಾ ತಂಡಗಳು 40 ಕಲಾ ತಂಡಗಳು ಬರ್ತವೆ. ನಮ್ಮ ತಮಿಳುನಾಡಿನಿಂದ, ಕೇರಳದಿಂದ ಕಲಾ ತಂಡಗಳು ಬರ್ತವೆ. ಅದ್ಭುತವಾದಂಥ ಮೆರವಣಿಗೆ ಇರ್ತದೆ. ಕಾಶಿ ಜಗದ್ಗುರುಗಳು, ಸುತ್ತೂರು ಮಠದ ತಾತಗಳು ಮೆರವಣಿಗೆ, ಮಾತಾ ಮಹಾಲಕ್ಷ್ಮಿಯ ಮೆರವಣಿಗೆ, 11ನೇ ತಾರೀಕಿದೆ. ಅದ್ದೂರಿಯಾಗಿ ನಾವು ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಜನರು ನೋಡಬೇಕು, ಎಲ್ಲ ಸಮಾಜ ಬಂಧುಗಳು ನೋಡಬೇಕು, ಸಂತೋಷ ಪಡಬೇಕು. ಆ ದೃಷ್ಟಿ ಇಟ್ಕೊಂಡೇ ನಾವು ಮಾಡ್ತಾ ಇದ್ದೀವಿ. ಅದು 25 ವರ್ಷದಿಂದಲೂ ನೀವು ಉತ್ತಮವಾದ ಪ್ರಚಾರ ಕೊಟ್ಟಿದ್ದೀವಿ. ನಿಮಗೂ ಅಭಿನಂದಿಸ್ತಾ ಇದ್ದೀವಿ. ಉತ್ತಮವಾದ ರೀತಿಯಲ್ಲಿ ಜನರಿಗೆ ಮುಗಿಸುವಂಥ ಕೆಲಸ ನೀವು ಮಾಡಿದ್ದೀರಿ. ಅದೇ ಥರ ಈ ಸಲನೂ 25 ವರ್ಷನೇ ವರ್ಷ ಬೆಳ್ಳಿ ಹಬ್ಬ ಉತ್ತಮವಾದಂಥ ಜನರಿಗೆ ಮುಟ್ಟಿಸುವಂಥ ಇಡೀ ರಾಜ್ಯದಲ್ಲೇ ಪ್ರಚಾರವಂತ ಕಾರ್ಯಕ್ರಮ ನೀವು ಮಾಡಬೇಕು ಅಂತ ಮನವಿ ಮಾಡಿ